ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ದುಷ್ಟ ರಾಕ್ಷಸ ದೇವರಾದ ಕಥೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅರೆ, ದುಷ್ಟ ರಾಕ್ಷಸ ಹೇಗೆ ದೇವರಾಗ್ತಾನೆ, ಆ ದೇವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಈ ಪ್ರಪಂಚದಲ್ಲಿ ಬದುಕಬೇಕು ಅಂತಂದರೆ ದುಡ್ಡು ಇರಲೇಬೇಕು. ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ. ಹಾಗೆ ಸಂಪತ್ತಿನ ಅಧಿಪತಿ ಕುಬೇರ ಅಂತ ಎಲ್ರಿಗೂ ಗೊತ್ತು. ಆ ಕುಬೇರ ನಮಗೆ ಒಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಹಾಗಾದರೆ ಕುಬೇರನ ಕತೆ ನಾವು ಕೇಳಲೇಬೇಕಲ್ವಾ. ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕುಬೇರ ಅಂದರೆ ಸಂಪತ್ತಿನ ಅಧಿಪತಿ, ದೇವರ ಆಸ್ತಿಯ ಖಜಾಂಚಿ. ಭೂಮಿ ಮೇಲಿನ ಎಲ್ಲ ಖನಿಜ ಆಭರಣ ಸೇರಿದಂತೆ ಪ್ರತಿ ಆಸ್ತಿಯೂ ಕೂಡ ಕುಬೇರನ ಸಂಪತ್ತೇ. ಕುರೂಪಿಯಾಗಿ ಯಕ್ಷರ ರಾಜನಾಗಿದ್ದ ಕುಬೇರ ದೇವರ ಸ್ಥಾನಕ್ಕೆ ಏರಿದ್ದು ಹೇಗೆ, ಯಾವಾಗ, ಈತನ ಕತೆ ಏನು, ಎಲ್ಲವೂ ತುಂಬ ರೋಚಕವಾಗಿದೆ. ಹಾಗಿದ್ರೆ ತಡ ಮಾಡದೆ ಅವನ ಸ್ಟೋರಿಯನ್ನು ನೋಡೋಣ. ಹಾಗಾದರೆ ಈ ಕುಬೇರ ಯಾರು ಅಂತ ತಿಳಿಯೋದಾದರೆ, ಹಿಂದೂಗಳ ನಂಬಿಕೆಯಂತೆ ಎಲ್ಲ ದಿಕ್ಕನ್ನು ಕಾಯಲು ಒಬ್ಬೊಬ್ಬ ರಕ್ಷಕನಿರ್ತಾನೆ. ಇವರನ್ನೇ ದಿಕ್ಪಾಲಕರು ಅಂತ ಹೇಳ್ತಾರೆ. ಹಾಗೆ 10 ದಿಕ್ಕಿಗೆ ಒಟ್ಟಾಗಿ 10 ದಿಕ್ಪಾಲಕರಿದ್ದಾರೆ. ಉತ್ತರ ದಿಕ್ಕಿನ ಪಾಲಕ ಈ ಕುಬೇರ. ರಾಮಾಯಣ ಹಾಗೂ ಬ್ರಹ್ಮಪುರಾಣದಲ್ಲಿ ಹೇಳಿರುವಂತೆ ಕುಬೇರನು ರಾವಣನ ಮಲಸಹೋದರ. ರಾವಣನ ತಂದೆ ವಿಶ್ರವನೇ ಕುಬೇರನಿಗೂ ತಂದೆಯಾಗಿದ್ದಾನೆ, ಆದರೆ ತಾಯಿ ಮಾತ್ರ ಬೇರೆ. ಕುಬೇರನು ಬಹಳ ಕುರೂಪಿಯಾಗಿದ್ದಂತೆ. ಆತ ಕುಳ್ಳನಾಗಿದ್ದು ಎಣ್ಣೆಗೆಂಪು ಬಣ್ಣದವನು, ಹಾಗೆ ದೊಡ್ಡ ಹೊಟ್ಟೆಯವನೂ ಆಗಿರ್ತಾನೆ. ಅವನಿಗೆ ಹುಟ್ಟುವಾಗಲೇ ಕೆಲ ದೈಹಿಕ ನ್ಯೂನತೆಗಳಿರ್ತವೆ. ಹಾಗೆ ಅವನಿಗೆ ಇದ್ದದ್ದು ಬರೀ 8 ಹಲ್ಲು, 1 ಕಣ್ಣು, ಹಾಗೆ 3 ಕಾಲುಗಳು. ಅವನ ಈ ರೂಪದಿಂದ ಕೆಟ್ಟ ಶಕ್ತಿಗಳ ನಾಯಕ ಅಂತ ಅವನನ್ನು ಕರೀತಾ ಇರ್ತಾರೆ. ಮೈತುಂಬ ಆಭರಣಗಳನ್ನು ಹೇರಿಕೊಂಡೇ ಓಡಾಡ್ತಿದ್ದ ಕುಬೇರ ಒಂದು ಕೈಲಿ ಆಯುಧವನ್ನು ಮತ್ತೊಂದರಲ್ಲಿ ಹಣದ ಚೀಲವನ್ನು ಇಟ್ಕೊಂಡಿರ್ತಾನೆ. ದುಷ್ಟಶಕ್ತಿಗಳ ಮುಖ್ಯಸ್ಥನೆಂದೇ ಬಿಂಬಿತನಾದವನು ಕುಬೇರ. ಆದರೆ ಬ್ರಹ್ಮನ ವರದಿಂದಾಗಿ ಈತನಿಗೆ ಜಗತ್ತಿನ ಸಂಪತ್ತೆಲ್ಲ ಸಿಗುವುದಲ್ಲದೆ ದೇವರ ಸ್ಥಾನವೂ ಕೂಡ ಸಿಗುತ್ತದೆ. ಬ್ರಹ್ಮನು ಪುಷ್ಪಕ ವಿಮಾನವನ್ನು ಉಡುಗೊರೆಯಾಗಿ ಕುಬೇರನಿಗೆ ನೀಡ್ತಾನೆ. ಈ ಶಕ್ತಿಗಳನ್ನು ಬಳಸಿಕೊಂಡು ಕುಬೇರ ಲಂಕೆಯನ್ನು ಆಳುತ್ತಾನೆ. ಆದರೆ ನಂತರದಲ್ಲಿ ಲಂಕೆ ಹಾಗೂ ಪುಷ್ಪಕ ವಿಮಾನವನ್ನು ಕಸಿದುಕೊಳ್ಳುವ ರಾವಣ ಕುಬೇರನನ್ನು ಲಂಕೆಯಿಂದ ಹೊರಗಟ್ಟುತ್ತಾನೆ. ನಂತರ ಕುಬೇರ ಕೈಲಾಸದ ಬಳಿಯಿದ್ದ ಗಂಧಮದನ ಪರ್ವತದ ಬಳಿ ನೆಲೆಸುತ್ತಾನೆ. ಇಲ್ಲಿ ಕುಬೇರನದ್ದೇ ಸ್ವಂತ ಕಾಡಿರುತ್ತದೆ. ಈ ಕಾಡಿನ ಮರದ ಎಲೆಗಳೆಲ್ಲ ಬಂಗಾರದ್ದಾಗಿದ್ದಲ್ಲದೆ ಅಪ್ಸರೆಯರೇ ಇಲ್ಲಿನ ಹಣ್ಣುಗಳಾಗಿರುತ್ತಾರೆ. ಇಲ್ಲಿರುವ ಸುಂದರ ಕೊಳ ನಳಿನಿ. ಕುಬೇರನ ಅರಮನೆಯ ಸೌಂದರ್ಯವನ್ನ ಶಿವ ಪಾರ್ವತಿಯರೇ ಮೆಚ್ಚಿ ಕೊಂಡಾಡುತ್ತಾರೆ. ಗಂಧರ್ವರು ಹಾಗೂ ಅಪ್ಸರೆಯರಿಂದ ಈ ಅರಮನೆಯಲ್ಲಿ ಸದಾ ಮನರಂಜನೆ ನಡೆಯುತ್ತಿರುತ್ತದೆ. ಇನ್ನು ಹೆಸರಿನ ಬಗ್ಗೆ ತಿಳಿಯೋದಾದರೆ, ಕುಬೇರನ ಹೆಸರಿನಲ್ಲಿ ಕು ಎಂದರೆ ಭೂಮಿ ಎಂದು, ವೇರ ಎಂದರೆ ನಾಯಕತ್ವ ಎಂದು ಸೂಚಿಸಲಾಗುತ್ತದೆ. ಶಿವ ಹಾಗೂ ಪಾರ್ವತಿಯ ಕಡೆಗೆ ಹೊಟ್ಟೆ ಕಿಚ್ಚು ಪಟ್ಟಿದ್ದರಿಂದ ಅವನು ತನ್ನ ಒಂದು ಕಣ್ಣನ್ನು ಕಳೆದುಕೊಂಡಿರ್ತಾನೆ. ಆ ಕಣ್ಣು ಪಾರ್ವತಿಯ ಶಾಪದಿಂದ ಹಳದಿಯಾಯಿತು ಎನ್ನಲಾಗುತ್ತದೆ. ಹೀಗೆ ಹಳದಿ ಕಣ್ಣು ಹೊಂದಿರುವ ಇವನಿಗೆ ಏಕಕ್ಷಿಪಿಂಗಲ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಕುಬೇರನನ್ನು ರಾಕ್ಷಸ ದೇವರೆಂದು ಹೇಳಲಾಗುವುದರಿಂದ ಈತನಿಗೆ ಭೂತೇಶ ಎಂದು ಕರೆಯಲಾಗುತ್ತದೆ. ಈತ ಮನುಷ್ಯನನ್ನೇ ವಾಹನವಾಗಿ ಬಳಸೋದ್ರಿಂದ ನರವಾಹನ ಅಂತಲೂ ಕೂಡ ಕರೀತಾರೆ. ಅಸುರಮುರನ ಮಗಳಾದ ಭದ್ರಕುಬೇರನ ಪತ್ನಿ. ಇವರಿಗೆ 4 ಮಕ್ಕಳಿದ್ದು ನಲಕುವರ, ಮಣಿಗ್ರೀವ, ಮಯೂರಜ ಹಾಗೂ ಮೀನಾಕ್ಷಿ ಅಂತ ಕರೀತಾ ಇರ್ತಾರೆ. ಇನ್ನು ಕುಬೇರ ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಲ್ಲ. ಬೌದ್ಧರು ಹಾಗೂ ಜೈನರು ಕೂಡ ಕುಬೇರನನ್ನ ದೇವರೆಂದು ಆರಾಧಿಸುತ್ತಾರೆ. ಬೌದ್ಧರು ಜಾಂಬಾಲ ಹೆಸರಿನಿಂದ ಕುಬೇರನನ್ನ ಕರೆದರೆ, ಜಪಾನಿಗರು ಆತನನ್ನ ಬಿಶಾಮನ್ ಅಂತ ಕರೀತಾರೆ. ಜೈನರಲ್ಲಿ 19ನೇ ತೀರ್ಥಂಕರ ಮಲ್ಲಿನಾಥನ ಸಹಾಯಕ ಯಕ್ಷನಾಗಿ ಕುಬೇರನನ್ನ ನೋಡುತ್ತಾರೆ. ಅವನಿಗೆ ಸರ್ವಾನುಭೂತಿ ಅಂತ ಕರೀತಾರೆ. ಹಾಗಾದರೆ ಕುಬೇರ ಹೇಗೆ ದೇವರಾಗ್ತಾನೆ ಅಂತ ನೋಡೋದಾದರೆ, ಹಿಂದೂ ಪುರಾಣ ಶಾಸ್ತ್ರಗಳ ಪ್ರಕಾರ ಕುಬೇರನು ಸಂಪತ್ತಿನ ಅಧಿಪತಿ. ಜಗತ್ತಿನ ಸಕಲ ಐಶ್ವರ್ಯವೂ ಇರುವುದು ಕೂಡ ಕುಬೇರನ ನಿಯಂತ್ರಣದಲ್ಲಿ. ಲೋಕಪಾಲಕರ ಪೈಕಿ ಕುಬೇರನು ಕೂಡ ಒಬ್ಬ. ಶಿವ ಪಾರ್ವತಿಯರೊಡನೆ ನೆರೆಮನೆಯವನಾಗಿ ಕುಬೇರನು ಕೈಲಾಸ ಪರ್ವತ ವಾಸಿಯಾಗಿರ್ತಾನೆ.
ಸಂಪತ್ತಿನ ಅಧಿಪತಿಯಾದ ಕುಬೇರನಿಗೆ ಒಂದು ಗೀಳಿರುತ್ತದೆ. ಅದೇನೆಂದರೆ ತನ್ನ ಸಿರಿವಂತಿಕೆ ಆಡಂಬರಗಳನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕೋಸ್ಕರ ಅವಾಗವಾಗ ವೈಭವೋಪೇತವಾದ ಔತಣಕೂಟವನ್ನು ಏರ್ಪಡಿಸಿ ಪ್ರತಿಷ್ಠಿತರನ್ನು ಆಹ್ವಾನಿಸಿ ತಾನೆಷ್ಟು ದೊಡ್ಡವನೆಂಬುದನ್ನು ಎಲ್ಲರಿಗೂ ಸಾರುವ ಒಣಜಂಬ ಈ ಕುಬೇರನದ್ದು. ಕುಬೇರನ ನಿಜವಾದ ಹೆಸರು ವೈಶ್ರವಣ. ಇವನು ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿ. ಆತನ ತಂದೆ ಯಜ್ಞದತ್ತ ಕಾಂಪಿಲ್ಯ ನಗರದಲ್ಲಿ ವಾಸಿಸ್ತಾ ಇರ್ತಾನೆ. ಯಜ್ಞದತ್ತ ದೊಡ್ಡ ಮೇಧಾವಿ ಪಂಡಿತನು, ಸಕಲ ಶಾಸ್ತ್ರ ಸಂಪನ್ನನು, ವಿದ್ವಾಂಸನು ಕೂಡ ಆಗಿರ್ತಾನೆ. ಸದಾ ಯಜ್ಞ, ಯಾಗ, ಹೋಮ, ಹವನ ಅಂತ ಊರೂರು ತಿರುಗ್ತಾ ಇರ್ತಾನೆ. ಮಗ ಗುಣನಿಧಿಗೆ 8 ವರ್ಷ ಆಗ್ತಾ ಇದ್ದ ಹಾಗೆ ಉಪನಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಲು ಬಿಡ್ತಾನೆ. ಆದರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋಗ್ತಾನೆ. ಕಳ್ಳತನ, ಸುಳ್ಳತನ, ಗುರುಕುಲಕ್ಕೆ ತಪ್ಪಿಸಿಕೊಳ್ಳೋದು ಹೀಗೆ ಮಾಡ್ತಾ ದುಶ್ಚಟಗಳನ್ನೇ ಕಲ್ತ್ಕೊಂಡಿರ್ತಾನೆ. ಇದು ತಂದೆ ಯಜ್ಞದತ್ತನಿಗೆ ತಿಳಿಯೋದಿಲ್ಲ. ತಾಯಿಗೆ ಗೊತ್ತಿರುತ್ತೆ. ಆದರೆ ಒಬ್ಬನೇ ಮಗ, ನಮಗೆ ಅಪರೂಪಕ್ಕೆ ಹುಟ್ಟಿದವನು ಅಂತ ಯಾವುದನ್ನೂ ಹೇಳದೆ ತಾಯಿ ಮುಚ್ಚಿಟ್ಟಿರ್ತಾಳೆ. ಗುಣನಿಧಿ ತನ್ನ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನ ಕಾಡಿಸಿ ಪೀಡಿಸಿ ಹಣ ತಗೊಂಡು ಹೋಗ್ತಾ ಇರ್ತಾನೆ. ಬರ್ಬರ್ತಾ ಕುಡಿತಾ ಹಾಳು ಮೂಳು ತಿನ್ನೋದು, ಧೂಮಪಾನ, ಜೂಜಾಟ ಎಲ್ಲ ಕೂಡ ಶುರು ಮಾಡ್ಕೊಳ್ತಾನೆ. ಅವನಲ್ಲಿ ಹುಡುಕಿದ್ರೂ ಕೂಡ ಒಂದು ಒಳ್ಳೆ ಗುಣ ಕೂಡ ಸಿಗ್ತಾ ಇರಲ್ಲ. ಎದೆ ಸೀಳಿದ್ರೆ 4 ಅಕ್ಷರವೂ ಕೂಡ ಇರೋದಿಲ್ಲ. ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಅಂತ ಹೇಳ್ತಾ ಇರ್ತಾರೆ. ಹೀಗಿರುವಾಗ ಅವನಿಗೊಂದು ಸುಗುಣಶೀಲೆ ಹುಡುಗಿಯನ್ನ ಹುಡುಕಿ ಮದುವೆ ಮಾಡ್ತಾರೆ. ಮದುವೆ ಆದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಅಂತ ತಾಯಿ ತಿಳ್ಕೊಂಡಿರ್ತಾಳೆ. ಆದರೆ ರಾಯರ ಕುದುರೆ ಕತ್ತೆಯಾಗತ್ತೆ ಅನ್ನೋ ಮಾತಿನಂತೆ ದುಶ್ಚಟಗಳನ್ನು ಜಾಸ್ತಿ ಮಾಡ್ಕೊಳ್ತಾನೆ. ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾಗ್ತಾನೆ. ಹೆಂಡತಿ ಮಾತನ್ನು ಕೂಡ ಕೇಳೋದಿಲ್ಲ, ಈ ಕಡೆ ತಾಯಿ ಮಾತನ್ನು ಕೂಡ ಕೇಳೋದಿಲ್ಲ. ಮಗ ಕೇಳ್ದಾಗೆಲ್ಲ ಹಣ ಕೊಟ್ಟು ಕೊಟ್ಟು ಹಾಳು ಮಾಡಿದ್ದ ಅವನ ತಾಯಿ ಈಗ ಮಗನಿಗೆ ದುಡ್ಡು ಕೊಡೋದನ್ನ ನಿಲ್ಲಿಸ್ತಾಳೆ. ಇದರಿಂದ ಹುಚ್ಚನಂತಾದ ಅವನು ಮನೆಯಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡತೊಡಗಿರ್ತಾನೆ. ಸ್ನೇಹಿತರೊಡನೆ ಕಾಡಿಗೆ ಹೋಗಿ ಬೇಟೆಯಾಡೋದು, ಮಾಂಸ ತಿನ್ನೋದು, ಧೂಮಪಾನ, ಮದ್ಯಪಾನ, ಜೂಜಾಟ ಇವುಗಳೆಲ್ಲವನ್ನ ಮೈಗೂಡಿಸ್ಕೊಂಡಿರ್ತಾನೆ. ಇಷ್ಟಾದರೂ ಕೂಡ ತಂದೆ ಯಜ್ಞದತ್ತನಿಗೆ ಮಗನ ದುರ್ಗುಣ ತಿಳಿಯೋದೇ ಇಲ್ಲ. ಒಂದು ದಿನ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಿರ್ತಾನೆ. ಕಾಡು ದಾರಿಯಲ್ಲಿ ಹೋಗುವಾಗ ಕಳ್ಳಕಾಕರ ಭಯವೆಂದು ಹೊರಡುವಾಗ ತನ್ನ ಕೈಯಲ್ಲಿದ್ದ ರತ್ನಖಚಿತ ಉಂಗುರವನ್ನ ತೆಗೆದಿಡುವಂತೆ ಪತ್ನಿ ಕೈಗೆ ಕೊಡ್ತಾನೆ. ಅವಳು ತಾನು ಹಾಕಿಕೊಳ್ಳದೆ ಮಗನಿಗೆ ಕಾಣಬಾರ್ದು ಅಂತ ಅಡುಗೆ ಮನೆ ಡಬ್ಬಿಯೊಳಗೆ ಮುಚ್ಚಿಟ್ಟಿರ್ತಾಳೆ. ಆದರೆ ಕಳ್ಳ ಮಗ ಅದನ್ನ ಮರೆಯಲ್ಲಿ ನೋಡಿರ್ತಾನೆ. ಅವನು ತಾಯಿಗೆ ಗೊತ್ತಾಗದಂತೆ ಉಂಗುರವನ್ನ ಕದ್ದು ಜೂಜಿನಲ್ಲಿ ಕಳೆದು ಗೊತ್ತಿಲ್ಲದಂತೆ ಸುಮ್ಮನಿದ್ಬಿಡ್ತಾನೆ. ಅದೆಲ್ಲ ಕಳೆದು ಕೆಲ ದಿನಗಳಾಗತ್ತೆ. ಆದರೆ ಅದರ ಸುಳಿವು ಕೂಡ ಗೊತ್ತಾಗೋದಿಲ್ಲ. ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರ್ತಾ ಇರುವಾಗ ಹಾದಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನ ನೋಡ್ತಾನೆ. ಇದು ನನ್ನ ಉಂಗುರ, ನಿನ್ನ ಕೈ ಹೇಗೆ ಬಂತು ಅಂತ ಪ್ರಶ್ನೆ ಮಾಡ್ತಾನೆ. ಆತ ಜೋರಾಗಿ ನಕ್ಕು, ಆಹಾ ಮೇಧಾವಿ, ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನ ಪಣಕ್ಕಿಟ್ಟ. ಅದನ್ನ ನಾನು ಗೆದ್ದುಕೊಂಡೆ. ನಿಮ್ಮ ಮಗನನ್ನು ಹೀಗೆ ಬಿಟ್ಟರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿಬಿಡ್ತಾನೆ ಅಂತ ವ್ಯಂಗ್ಯ ಮಾಡಿ ಮುಂದೆ ಹೋಗ್ತಾನೆ. ಈ ಮಾತು ಕೇಳಿ ಯಜ್ಞದತ್ತನಿಗೆ ಕಾದ ಸೀಸ ಕಿವಿಯೊಳಗೆ ಸುರಿದಂತಾಗತ್ತೆ. ಮನೆಗೆ ಬಂದು ಹೆಂಡತಿಯನ್ನ ಬೈತಾನೆ. ನಿನ್ನಿಂದಲೇ ಮಗ ಹಾಳಾಗಿದ್ದು, ನನಗೆ ಒಂದು ಮಾತು ಕೂಡ ಹೇಳ್ದೆ ಏನು ಮಾಡ್ತಿದ್ದೆ ಅಂತ ಕೂಗಾಡ್ತಾನೆ. ಆದರೆ ಕಾಲ ಮೀರಿ ಹೋಗಿರತ್ತೆ. ಇನ್ನು ನಾನು ಊರ ಜನರೆದುರು ತಲೆ ಎತ್ತಿ ತಿರುಗಲಾರೆ ಅಂತ ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗ್ತಾನೆ. ಇತ್ತ ಗುಣನಿಧಿ ತನ್ನ ಕೆಟ್ಟ ಗುಣಗಳು ತಮ್ಮ ತಂದೆಗೆ ತಿಳಿದೇ ಹೋಯ್ತು ಅಂತ ಯಾರಿಂದಲೋ ತಿಳ್ಕೊಳ್ತಾನೆ. ಮನೆಗೆ ಬಂದರೆ ತಂದೆ ತನ್ನನ್ನು ಸಿಗಿದು ಬಾಗಿಲಿಗೆ ತೋರಣ ಕಟ್ಟುತ್ತಾರೆ ಅಂತ ಹೆದರಿ ಅವನ ತಂದೆ ಹತ್ತಿರ ಹೋಗಲೇಬಾರ್ದು ಅಂತ ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಡ್ತಾನೆ. ಕಾಡಿನಲ್ಲಿ ಅಲೆಯುತ್ತಾ ಅವನಿಗೆ ವಿಪರೀತ ಹಸಿವಾಗತ್ತೆ. ತಿನ್ನಲು ಆಹಾರ ಇಲ್ಲ, ಕುಡಿಯಲು ನೀರಿಲ್ಲ. ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರ ತಂಡವೊಂದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡ್ತಾ ಬರ್ತಾ ಇರ್ತಾರೆ. ಅವರು ಶಿವನ ನೈವೇದ್ಯಕ್ಕೆಂದು ನಾನಾ ಅಡುಗೆಯನ್ನ ಮಾಡಿ ತರ್ತಾ ಇರ್ತಾರೆ. ಅದರ ಪರಿಮಳ ಹಸಿದಿದ್ದ ಇವನ ಮೂಗನ್ನ ಸೆಳೆಯತ್ತೆ. ನಾಲಿಗೆ ಸವರಿ ಎಂಜಲು ನುಂಗಿಕೊಳ್ತಾನೆ.
ಇವನು ಆಹಾರ ತಿನ್ನುವ ಆಸೆಯಿಂದ ಅವರ ಜೊತೆ ಸೇರಿಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಶಿವನಾಮ ಸ್ಮರಣೆ ಮಾಡ್ತಾ ಶಿವನ ದೇವಸ್ಥಾನಕ್ಕೆ ಬರ್ತಾನೆ. ಶಿವಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋಗ್ತಾರೆ. ಆದರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರ್ತಾ ಇರಲ್ಲ. ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನ ಕದ್ದು ತಿನ್ನಲು ಹೋಗ್ತಾನೆ. ಆದರೆ ಸುತ್ತಲೂ ಕತ್ತಲು, ಏನು ಕೂಡ ಕಾಣ್ತಾ ಇರೋದಿಲ್ಲ. ಹಣತೆಯಲ್ಲಿದ್ದ ದೀಪ ಆಗ್ಲೇ ಹಾರಿ ಹೋಗಿರುತ್ತೆ. ಅವನು ತಾನು ಹೊದ್ದುಕೊಂಡಿದ್ದ ಶಲ್ಯವನ್ನ ಸ್ವಲ್ಪ ಹರಿದು ಬತ್ತಿ ಮಾಡಿಕೊಂಡು ಅಲ್ಲೇ ಇದ್ದ ಎಣ್ಣೆಯಲ್ಲಿ ಅದ್ದಿ ದೀಪ ಹಚ್ಕೊಳ್ತಾನೆ. ಶಿವನ ಮುಂದಿಟ್ಟಿದ್ದ ಅಡುಗೆಯನ್ನೆಲ್ಲ ತಗೊಂಡು ಓಡುವ ಭರದಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವುತ್ತಾನೆ. ಆ ಶಿವಭಕ್ತ ಎಚ್ಚರವಾಗಿ ಕಳ್ಳ ಅಂತ ಕೂಗ್ತಾನೆ. ಹೀಗೆ ಕೂಗಿದ್ರಿಂದ ಎಲ್ರಿಗೂ ಕೂಡ ಎಚ್ಚರ ಆಗತ್ತೆ. ಆಗ ಎಲ್ಲರೂ ಎದ್ದು ಅವನನ್ನ ಚೆನ್ನಾಗಿ ಹೊಡ್ತಾರೆ. ಹೊಡೆತ ತಾಳಲಾರದೆ ಅವನು ಶಿವಾಲಯದಲ್ಲೇ ಸತ್ತು ಹೋಗ್ತಾನೆ. ಅಂದು ಹಸಿವನ್ನ ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಅವನನ್ನ ಕರೆದೊಯ್ಯಲು ವಿಷ್ಣುದೂತರು ಶಿವದೂತರು ಬರ್ತಾರೆ. ಅವನು ಶಿವನ ಪ್ರಸಾದ ತಿನ್ನುವ ಸಲುವಾಗಿ ದೀಪ ಹಚ್ಚಿದ್ದ ಕಾರಣ ವಿಷ್ಣುದೂತರು ಕರೆದೊಯ್ತಾರೆ. ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಕಳಿಂಗರಾಜನಿಗೆ ಮಗನಾಗಿ ಜನಿಸಿರ್ತಾನೆ. ಪೂರ್ವಜನ್ಮದಲ್ಲಿ ಶಿವನ ಆಲಯದಲ್ಲೇ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ, ಧ್ಯಾನ, ಶಿವಪೂಜೆ, ಶಿವಭಕ್ತರು ಅವನ ಸ್ಮೃತಿಯಲ್ಲಿರುತ್ತೆ. ಸಾಮಾನ್ಯವಾಗಿ ಎಂಬಂತೆ ಈ ಜನ್ಮದಲ್ಲಿ ಶಿವಭಕ್ತನಾಗ್ತಾನೆ. ಜನ್ಮ ಪೂರ್ತಿಯು ಶಿವಪೂಜೆ, ಶಿವಧ್ಯಾನ, ಶಿವನಾಮ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣ ಹೊಂದಿರ್ತಾನೆ. ಪುನಃ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮದೇವನ ಮಗ, ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ತ್ಯರ ಮಗ ವಿಶ್ರವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಅಂತ ಕರೆಸ್ಕೊಳ್ತಾನೆ. ಅಪಾರವಾದ ಶಿವಭಕ್ತನಾಗಿದ್ದು ನದಿ ತೀರಗಳಲ್ಲಿ ಶಿವನ್ ಸ್ಮರಣೆ ಮಾಡ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬರುತ್ತೆ. ಆಗ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಅವನಿಗೆ ದರ್ಶನ ಕೊಡ್ತಾನೆ. ಆದರೆ ಶಿವ ಪಾರ್ವತಿಯರ ತೇಜಸ್ಸನ್ನ ನೇರವಾಗಿ ನೋಡಲಾಗಲ್ಲ. ಶಿವನನ್ನ ಕಣ್ತುಂಬ ನೋಡಲು ದೃಷ್ಟಿಯನ್ನ ಕೊಡುವಂತೆ ಪ್ರಾರ್ಥಿಸ್ತಾನೆ. ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದೃಷ್ಟಿಯನ್ನ ಕೊಡ್ತಾನೆ. ಕುಬೇರ ನೋಡ್ತಾನೆ, ಆದರೆ ಅವನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಹೋಗತ್ತೆ. ಶಿವನೆದುರಿಗೆ ಪಾರ್ವತಿಯನ್ನ ಹೊಗಳಲಾರಂಭಿಸ್ತಾನೆ. ಪಾರ್ವತಿಗೆ ಕೋಪ ಬರುತ್ತೆ. ಪಾರ್ವತಿಯನ್ನೇ ದೃಷ್ಟಿ ನೋಡುತ್ತಿದ್ದ ಕುಬೇರನ ಬಲಗಣ್ಣು ಬಲೂನು ಒಡೆದಂತೆ ಟಪ್ ಅಂತ ಒಡೆದು ಹೋಗತ್ತೆ. ಕುಬೇರನಿಗೆ ತಪ್ಪಿನ ಅರಿವಾಗತ್ತೆ. ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡ್ತಾನೆ. ಶಿವನು ಪಾರ್ವತಿಗೆ ಅವನನ್ನ ತಮ್ಮ ಪುತ್ರರಂತೆ ಕ್ಷಮಿಸಿಬಿಡು ಅಂತ ಹೇಳ್ತಾನೆ. ಆಗ ಪಾರ್ವತಿ ಪರಮೇಶ್ವರನ ಮಾತು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸ್ತಾಳೆ. ಆಗ ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ವರ ಕೊಡ್ತಾನೆ. ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ. ನವನಿಧಿಗಳು ಅವನ ಸುತ್ತಲೂ ಸುತ್ತುವರಿದಿದೆ. ಸಂಪತ್ತಿನ ತಿರುಪತಿ ವೆಂಕಟೇಶ್ವರ ಆಕಾಶರಾಜನ ಮಗಳು ಪದ್ಮಾವತಿಯೊಂದಿಗೆ ಭರ್ಜರಿಯಾಗಿ ವಿವಾಹವಾಗಲು ಸಂಪತ್ತಿನ ಅಧಿಪತಿಯಾದ ಕುಬೇರನ ಬಳಿ ಸಾಲ ಪಡೆಯುತ್ತಾನೆ. ಅದು ಎಷ್ಟು ಸಾಲ ಅಂತ ಅಂದರೆ ಕಲಿಯುಗ ಮುಗಿಯೋವರೆಗೂ ಕೂಡ ಆ ಸಾಲ ತೀರೋದಿಲ್ಲ. ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸ ಭಕ್ತರು ಹಾಕುವ ಕಾಣಿಕೆ ಹರಕೆ ಹಾಡ್ಯಗಳನ್ನೆಲ್ಲ ಬಾಚಿ ಬಾಚಿ ಕುಬೇರನ ಸಾಲಕ್ಕೆ ಕೊಡುತ್ತಿದ್ದಾನೆ ಎಂಬುದು ಭಕ್ತರ ನಂಬಿಕೆ. ಸಿರಿ ಸಂಪತ್ತಿನ ಅಧಿಪತಿಯಾದ ಕುಬೇರನು ಉತ್ತರ ದಿಕ್ಕಿಗೆ ದಿಕ್ಪಾಲಕ. ಲೋಕಪಾಲಕನೂ ಆದ ಕುಬೇರನನ್ನು ಲಕ್ಷ್ಮಿ ಸಹಿತ ಪೂಜೆ ಮಾಡಿದರೆ ಕುಬೇರ ಬೇಗ ಒಲಿಯುತ್ತಾನೆ. ಸಂಪತ್ತು, ಆರೋಗ್ಯ, ಸಂತಾನ ಲಭಿಸಿ ಅಭಿವೃದ್ಧಿಯಾಗುತ್ತದೆ ಅಂತ ನಂಬಿಕೆ ಇದೆ. ಒಟ್ಟಾರೆ ಧನಾಧಿಪತಿ ಕುಬೇರನ ಪೂಜೆ ಮಾಡಿ ಅವನ ಕೃಪೆಗೆ ಪಾತ್ರರಾದರೆ ಸರ್ವ ಸುಖ ಸಂತೋಷಗಳಿಗೆ ಅವನೇ ಕಾರಣನಾಗ್ತಾನೆ ಅಂತ ನಂಬಿಕೆ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಕುಬೇರನ ಕತೆ. ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ಕಥೆಯನ್ನು ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಮೊದಲಾಗಿ ಬರುವಂತೆ ಎನೇಬಲ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ
ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.